ಚೆನ್ನಾಗಿ ಕಾಣಿಸ್ತೀಯಾ? ಹೌದೇನು, ನೀನು ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಥ್ಯಾಂಕ್ ಯು. ನಮ್ ಸ್ಟುಡಿಯೋಗೆ ಇಷ್ಟ ಜನ ಬರ್ತಾವ್ರೆ, ಯಾಕೆ? ಅಷ್ಟು ಗೊತ್ತಾಗಲ್ವೇನೋ? ಇವತ್ತು ಗಿಚ್ಚಿ ಗಿಲಿಗಿಲಿ ರಾಜ ರಾಣಿ ಮಹಾಮಿಲನ ಕಣೋ. ಹೌದಾ? ಆದ್ರೆ ಅವರೆಲ್ಲ ತುಂಬಾ ಜೋರಿದ್ದಾರೆ ಗೊತ್ತಾ? ಏನ್ ಗೊತ್ತಾ? ನಾನು ಒಂದ್ಸತಿ ಚಿಕ್ಕಮ್ಮನ ಜೊತೆ ಡ್ಯಾನ್ಸ್ ಮಾಡಕ್ ಹೋಗಿದ್ದೆ. ಅವಾಗ ನೋಡ್ದೆ ಎಲ್ರು ಜೋರಿದಾರ್ ಗೊತ್ತಾ ಅಲ್ಲಿ. ಏಯ್ ವಂಚಿ, ನಿಮ್ ಚಿಕ್ಕಪ್ಪ ಯಾರು ದೊಡ್ಡಪ್ಪ ಅಲ್ಲ. ನನ್ ಚಿಕ್ಕಪ್ಪನ್ ಮಾತು ಹಾಕದೆ ಇಲ್ಲಿ. ಆದ್ರೆ ಅವರೆಲ್ಲ ನಮ್ಮನ್ ಮಾತಾಡಕ್ಕೆ ಬಿಡಲ್ಲ ಗೊತ್ತಾ? ಮಾತಾಡಕ್ಕೆ ಬಿಡಲ್ವ? ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅವ್ರೇನಾದ್ರೂ ಜಾಸ್ತಿ ಮಾಡ್ತಾ ಇದ್ರೆ ನಮ್ ಪ್ರಶಾಂತ್ ಅಣ್ಣನ್ ಬಿಟ್ಬಿಡಣ. ಟಿವಿಲ್ ಬರೋದೇ ಡೌಟು. ಇವತ್ತು ಹೌದು, ಇವತ್ತು ಯಾರ ಅನ್ಕಡು? ಏಯ್, ನಾವು ನೀವು ಇದಿರಲ್ಲ, ನಾವಿಬ್ರ ಮಾಡ್ಬಿಡಣ. ದೊಡ್ಡ ನಿಮ್ಮ ಒಪ್ಕೊತಾನ. ಅಯ್ಯೋ, ಏನ್ರೋ ಮಾಡ್ತಾ ಇರಲ್ಲಿ? ಏನಿಲ್ಲ, ನಾನು ರೋಹಿತು ಸ್ಕಿಟ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಲೈ, ಆಂಕರಿಂಗ್ ಒಂದ್ ಕೆಲ್ಸನೇನೋ? ಅದೆಲ್ಲ ಕೆಲ್ಸ ಮಾಡ್ತಾ ಇರೋ ಕೆಲ್ಸ. ನಾವಿನ್ನು ಸ್ಕಿಟ್ ರೆಡಿ ಆಗ್ಬೇಕು, ಡ್ಯಾನ್ಸ್ ಮಾಡ್ಬೇಕು. ಬಾಬಾ ಇಲ್ಲಿಂದ ಹೋಗೋಣ. ಏನ್ ಕಾಣ್ತಾ ಇದೀರೋ? ಒಂಥರ ಹಬ್ಬ ತರ ಕಾಣ್ತದೆ. ಎಲ್ಲೋ ಒಂದ್ ಕಡೆ ನಮ್ಮ ಗಿಚ್ಚಿಗಿಲಿಗೆ ಹುಡುಗರು ಜೋಶ್ ಜಾಸ್ತಿ ಇದೆ ಅಂತ ಹೇಳ್ಬೋದಮ್ಮ. ಹೌದಾ? ನಮ್ ರಾಜ ರಾಣೀಸ್ ಏನ್ ಮಾಡ್ತಾ ಇದ್ದೀರಾ? ಅದು ಎಸ್, ಈಗ ಜೋಶ್ ಬಂತು, ಬಟ್ ಜಾನ್ವಿ, ಎಸ್, ಈ ಸಂಸಾರ ಅನ್ನೋದೇ ಒಂಥರ ಗಿಚ್ಚಿ ಗಿಲಿಗಿಲಿ ಇದ್ದಂಗ್ರಿ. ಅದೇನೋ ಕರೆಕ್ಟ್. ಯಾಕಂದ್ರೆ ಗಂಡ ಹೆಂಡತಿ ಮಾತ್ ಕೇಳಲ್ಲ, ಹೆಂಡತಿ ಗಂಡನ್ ಮಾತ್ ಕೇಳಲ್ಲ. ನಮ್ಮಲ್ಲೂ ಹಂಗೆ. ನಮ್ಮ ಕಂಟೆಸ್ಟೆಂಟ್ಸ್ ಹೇಳಿದ ಮಾತನ್ನ ಮೆಂಟರ್ಸ್ ಕೇಳಲ್ಲ, ಮೆಂಟರ್ಸ್ ಹೇಳಿದ ಮಾತನ್ನ ಕಂಟೆಸ್ಟೆಂಟ್ಸ್ ಕೇಳಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಇಲ್ಲಿ ಯಾರ ಮಾತು ಯಾರು ಕೇಳ್ತಾರೋ ಗೊತ್ತಿಲ್ಲ. ಇಲ್ಲ, ನೀವ್ ಹೇಳಿದ್ರೆ ನಾನ್ ಕೇಳ್ತೀನಿ. ನೀವ್ ಕೇಳ್ತಾರೆ. ಹೇಳಿದ್ರೆ ನಿಮ್ ಮಾತು ನಾನ್ ಕೇಳ್ತೀನಿ. ಏಯ್, ಅವ್ರಿಗೂ ಮದ್ವೆ ಆಗಿದೆ ಕಣ. ಆಗ್ಲಿ, ಮದ್ವೆ ಆಗಿದ್ರೇನು ಮಾತು ಕೇಳಕ್ಕೆ? ಎಕ್ಸಾಕ್ಟ್ಲಿ, ಇದೇ ಮಾತು. ಆಯ್ ಹಾಯ್ ಆಂಕರ್. ಸೂರಿ ನಮ್ದು ಹಾಕಮ್ಮ ಒಂಚೂರು. ನಿಮ್ ಮಾತ್ ಕೇಳ್ತಾನಲ್ಲ, ಸತ್ತೋಗಿ ಅಂತ ಒಂದ್ಸರಿ ಹೇಳಿ. ನಿರಂಜನ್, ನಮ್ಮ ರಾಣಿ ಮೇಲೆ ಯಾರು ಕಣ್ಣು ಹಾಕೋಗಿಲ್ಲ, ಯಾರು ಹತ್ರನೂ ಬರೋ ಹಾಗಿಲ್ಲ. ಯಾವ ಕಂಡು ಹಾಕಂಗಿಲ್ಲ, ಬಲ್ಗಡೆ ಎಡಗಡೆ. ಎಲ್ಲರೂ ತುಂಬಾ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತಾ ಇದ್ದೀರಾ, ಹಾಗಾಗಿ ಕಾರ್ಯಕ್ರಮನ ಮುಂದುವರ್ಸೋಣ. ಇದು ರಿಯಲ್ ಜೋಡಿಗಳ ಜೊತೆಗೆ ವೆರೈಟಿ ಜೋಡಿಗಳನ್ನ ಮಿಕ್ಸ್ ಮಾಡಿರುವಂತ ಮಿಕ್ಸ್ ಮಸಾಲಾ ರಾಜ ರಾಣಿ ಸೀಸನ್ 2 ಹಾಗೂ ಗಿಚ್ಚಿ ಗಿಲಿಗಿಲಿಯ ಮಹಾಮಿಲನ. ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ ಮಸಾಲಾ, ಸುದರ್ಶನ್ ಸಿಲ್ಕ್ಸ್, ಮಲ್ಲೇಶ್ವರಂ, ಟೈಡ್ ಹಾಗೂ ಪ್ಯಾಂಪರ್. ಇವತ್ತಿನ ಮಹಾಮಿಲನಕ್ಕೆ ನಮ್ಮ ಜಡ್ಜಸ್ ಅನ್ನ ಬರಮಾಡ್ಕೋಣ. ಸೊ ಲೆಟ್ಸ್ ವೆಲ್ಕಮ್ ಟಾಕಿಂಗ್ ಸ್ಟಾರ್ ಸುಜನ್ ಲೋಕೇಶ್ ಹಾಗೂ ತಾರಮ್ಮ, ಜೊತೆಗೆ ನಮ್ಮ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಹಾಗೂ ಶ್ರುತಿ ಮೇಡಮ್ ಆನ್ ಸ್ಟೇಜ್. ವೆಲ್ಕಮ್ ಸರ್, ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಶೋ. ತಾರಮ್ಮ, ವೆಲ್ಕಮ್ ಟು ದ ಶೋ. ಸೃಜನ್, ವೆಲ್ಕಮ್ ಟು ದ ಶೋ. ಏನ್ರೋ ಸೃಜನ್ ಮಿಸ್ ಮಾಡ್ಕೊಂಡಿಲ್ವೇನ್ರೋ? ಬಡೂರ್ ಮನೆ ಬಾದಾಮಿ ಬಂತಲ್ರಿ. ಅಲ್ಲ ಸುಜಾ, ಈ ಡೌನ್ ಎಲ್ಲ ನಂಬೋ ತರ ಇದೆಯಾ ನೀನು? ಏನೋ ಸ್ಕೆಚ್ ಆಗ್ತವ್ರೆ ಇವತ್ತು. ಆಫ್ಟರ್ ಪ್ಯಾಕಪ್ ಯಾವ ಪಾರ್ಟಿನೂ ಇಲ್ಲ. ಎಣ್ಣೆ ಕೊಡ್ಸೋರು ಯಾರು ಅಣ್ಣ, ಯಾರು ಅಣ್ಣ, ಯಾರು ಅಣ್ಣ. ಇವರೆಲ್ಲ ಎಷ್ಟು ಮಿಸ್ ಮಾಡ್ಕೊಂಡ್ರೋ ಇಲ್ಲೋ ಗೊತ್ತಿಲ್ಲ. ನಾನು ಮಾತ್ರ ಬರೀ ಇಂಥವೇ. ಇದು
ಯಾಕ್ರು ಮಿಸ್ ಮಾಡ್ಕೊಳ್ಳಿಲ್ವಾ ಅವನು ಸುಳ್ಳು ಹೇಳ್ತೀಯನ ಸುಳ್ಳು ಇಲ್ಲಿ ಕೇಳಿ, ಗಂಡ ಹೆಂಡತಿ ಇಬ್ರು ಪ್ಲಾನ್ ಮಾಡ್ಕೊಂಡು ಈ ಶೋ ಅಲ್ಲಿ ನಾವೇ ಕಾಣಿಸ್ಕೋಬೇಕು, ಬೇರೆ ಯಾರು ಕಾಣಿಸ್ಕೋಬಾರ್ದು ಅಂತ ಎಲ್ಲ ಪ್ಲಾನ್ ಮಾಡಿ ಏನೆಲ್ಲ ಸ್ಕಿಟ್ಗಳನ್ನ ಹಾಳು ಮಾಡಿ ಎಕ್ಕುಡ್ಸಿ ಏನೆಲ್ಲ ಪ್ಲಾನ್ ಮಾಡಿದ್ದಾರೆ. ನೀವಿಲ್ಲ ಅಂತ ನೋಡಿ ಎಷ್ಟು ಸಣ್ಣ ಆಗಿದ್ದೀನಿ. ಎಷ್ಟು ಮಿಸ್ ಮಾಡ್ಕೋತಿದ್ದೆ ಗೊತ್ತಾ ನಾನು. ರೆಡಿಯಾಗಿ ಬಂದಿದ್ದೆ ನಿಮ್ಗೋಸ್ಕರ. ಓ ಮೈ ಗಾಡ್, ನೀನ್ ಮನೆಗ್ ಬರ್ತೀಯಲ್ಲಮ್ಮ ನೀನು. ನಿಜ ಪಾಂಡೆ ಮಿಸ್ ಮಾಡ್ಕೊಳ್ಳೋದು ಏನ್ ಗೊತ್ತಾ, ಡಬಲ್ ಪೇಮೆಂಟ್. ಅದ್ ಬಿಟ್ರೆ ಇನ್ ಯಾವ್ದನ್ನು ಮಿಸ್ ಮಾಡ್ಕೊಳ್ಳಲ್ಲ. ಸುಜಾ, ನನ್ನ ನಿನ್ನ ಸ್ನೇಹದ ಮಧ್ಯ ಯಾರು ಅಡ್ಡ ಬರ್ಲಿ, ಯಾರು ಏನೇ ಮಾಡ್ಲಿ, ಈ ಸ್ನೇಹ ಅನ್ನೋದು ಲೈಫ್ ಲಾಂಗ್ ಇದೆ. ಬಾಯ್ಲಿ ಅಡ್ಡ ಬಾಯ್ಲಿ, ಅಡ್ಡ ಬಾ, ಅಡ್ಡ ಬಾಯ್ಲಿ. ಅವಳು ಯಾವ ಸೀಮೆ ಇದು ಅಂತ ಅಯ್ಯಪ್ಪ, ಏನ ಅಡ್ಡ ಬರ್ತೀನಿ ನೀನು? ಅವಳೊಬ್ಳು ಅಡ್ಡ ಬಂದ್ರೆ ಬೆಟ್ಟ ಗುಡ್ಡನೇ ಅಡ್ಡ ಏನೋ ಬೀಳಂಗೆ. ಹೆಂಡತಿಗೆ ಹಂಗೆ ಜೋರ್ ಮಾಡ್ತೀಯಾ? ಏನ್ ಅಡ್ಡ ಬರ್ಲಿಲ್ಲ? ಇದು ಜಾಸ್ತಿ ಆಯ್ತು ಯಾಕೋ. ಅಲ್ಲ, ಏನ್ ಅಡ್ಡ ಬರ್ಲಿಲ್ಲ ನೀನು? ಇದು ರಾಜಾರಾಣಿ ಗಿಚ್ಚಿ ಗಿಲಿಗಿಲಿ ಮಹಾಮಿಲನ. ಮಹಾಮಿಲನೇ ಆಗ್ತಾ ಇರೋದು. ಅಲ್ಲ ಪಾಂಡೆ, ನಾವೊಬ್ರಿಗೆ ಏನೋ ಬಯಸಿದ್ರೆ ದೇವ್ರು ನಮಗೆ ಆಗ್ತಾನೆ. ಏನ್ ಮಾಡೋಣ? ಇಲ್ಲಿ ನಮಗೆ ದೇವರು ಬಯಸಿರೋದನ್ನ ಓಪನ್ ಆಗಿ ಹೇಳಕ್ ಆಗ್ತಾ ಇಲ್ಲ, ಅದು ನನ್ನ ಸಮಸ್ಯೆ. ಇರ್ಲಿ ಬಿಡಿ. ಆದ್ರೂ ಕಂಟೆಸ್ಟೆಂಟ್ ಗ್ಯಾಲರಿ ಹೋಗಮ್ಮ, ಹುಷಾರು. ಬಂದ್ಬಿಡ್ತಾಳೆ ನಂದೆಲ್ಲ ಇಡ್ಲಿ ಅಂತ ಸುಮ್ಮನೆ. ಆಯ್ತು, ಸಾರಿ. ಇದು ರಾಜಾ ರಾಣಿ 2 ಹಾಗೂ ಗಿಚ್ಚಿ ಗಿಲಿಗಿಲಿ ಮಹಾಮಿಲನ. ಸೊ ಇದನ್ನ ಒಂದು ಸ್ಪೆಷಲ್ ಹೆಸರಿಡ್ಬೇಕು, ಹಾ, ಗಿಲಿಗಿಲಿ ರಾಜಾ ರಾಣಿ ಅಂತ ಕರೆಯೋಣ. ವಾವ್, ಚೆನ್ನಾಗಿದೆ ಸೃಜನ್ ಸರ್. ವೆಲ್ಕಮ್ ಟು ಗಿಲಿಗಿಲಿ ರಾಜಾ ರಾಣಿ. ಹೇಳಿ ತಾರಮ್ಮ, ಇವತ್ತು ನಮ್ಮ ಸೆಟ್ಗೆ ಬಂದಿರಾ. ಮೊದಲನೇದಾಗಿ ನಿಮ್ಗೆ ಸ್ವಾಗತ. ಹೇಗೆ ಅನಿಸ್ತಾ ಇದೆ? ನನ್ ಮನೆಗೆ ನಾನು ಮತ್ತೆ ಬಂದಿದ್ದೀನಿ ಅಷ್ಟೇ ಅಲ್ವಾ. ಬಹಳ ಖುಷಿ ಅನ್ಸುತ್ತೆ, ಯಾಕಂದ್ರೆ ಪ್ರತಿ ವಾರದಿಂದ ವಾರಕ್ಕೆ ರಾಜಾರಾಣಿ ಆಗ್ಲಿ ಗಿಚ್ಚಿ ಗಿಲಿಗಿಲಿ ಆಗ್ಲಿ ಮನೆ ಮಾತಾಗೋಗಿದೆ. ನಮ್ಗೆಲ್ಲರಿಗೂ ಒಂದು ಹೊಣೆ ಇದೆ, ಜವಾಬ್ದಾರಿ ಇದೆ. ಮತ್ತೆ ನಮ್ಗೆ ಜ್ಞಾಪಕ ಇರಬೇಕು, ನಾವು ಎಂಟರ್ಟೈನ್ ಮಾಡ್ತಿರೋದು ಅವರೇ ನಮ್ಮ ಮನೆಯ ದೇವ್ರು. ಎಲ್ರು ಖುಷಿ ಆಗಿರಿ. ಗಿಲಿಗಿಲಿ ರಾಜಾರಾಣಿ. ಶ್ರುತಿ ಮೇಡಮ್, ನೀವ್ ಹೇಳಿ, ಇವತ್ತು ನಿಜವಲ್ಲ ನಮ್ಮ ಸೆಟ್ ಒಂಥರ ಸಂತೆ ನಡೀತಾ ಇದೆ, ಯಾವ್ದೋ ಒಂದು ಹಬ್ಬ ನಡೀತಾ ಇದೆ ಅನ್ನೋ ತರ ಕಾಣ್ತಾ ಇದೆ. ಫುಲ್ ಹೌಸ್ಫುಲ್ ಆಗಿದೆ ಇವತ್ತು. ಇದೊಂಥರ ಮಹಾ ಮಿಲನ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂಥರ ಮಹಾ ಮನರಂಜನೆ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ಸೂಪರ್ ಡೂಪರ್ ಮನರಂಜನೆ ಸಿಗುತ್ತೆ ಎಲ್ರಿಗೂ. ಲೈಫಲ್ಲಿ ನೀವೆಲ್ಲ ಮದುವೆ ಆಗಿದ್ದೀರಲ್ವಾ, ನಿಮ್ಮ ಎಕ್ಸ್ಗಳನ್ನ ನೋಡಿದ್ರೆ ನಿಮ್ಗೆ ಬೇಜಾರಾಗತ್ತಾ, ಖುಷಿ ಆಗತ್ತಾ? ಅಫ್ಕೋರ್ಸ್ ಬೇಜಾರಾಗತ್ತಾನೆ. ಒಂಥರ ಹೇಳ್ಕೊಳಕ್ ಆಗ್ದಿರೋ ದುಃಖ ತಾನೆ. ಆದ್ರೆ ಇವತ್ತು ಹಿಂಗಾಗುತ್ತದು ಆತಾನೆ. ಆದ್ರೆ ಇವತ್ತು ನಮ್ಗೆ ನಮ್ಮ ಎಕ್ಸ್ ನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಯಾರು ಅಂತ ಕೇಳಿ, ಸುಜಾ, ನಮ್ಮ ಎಕ್ಸ್ ಜಡ್ಜ್ ನ ನೋಡಿ ಒಂದ್ ಸೆಕೆಂಡ್ ಶಾಕ್ ಆಯ್ತಾ? ಆಗ್ಲಿ ಎಲ್ಲಿ ಹಿಂದೆ ನೋಡ್ತಿದ್ದೀನಿ. ನಿಮ್ಮ ಎಕ್ಸು ನಮ್ಮ ಪ್ರೆಸೆಂಟ್ ಲವ್, ನಮ್ಮ ಸಾಧು ಸರ್. ಇವ್ರ ಕಂಡ್ರೆ ನಂಗೆ ಏನೋ ಒಂಥರ ವಿಶೇಷವಾದ ಲವ್ ಅಲ್ವಾ ಸರ್? ನಿಮಗೆ ಏನ್ ಅನಿಸ್ತಾರೆ ಸರ್ ಇವತ್ತು? ತುಂಬಾ ನೀರಸ ಅನಿಸ್ತಾ ಇದೆ. ಯಾವ ರಸ ಸರ್? ನೀರಸ ಅಂದ್ರೆ ತುಂಬಾ ಬೇಜಾರು ಅನಿಸ್ತಾ ಇದೆ. ಯಾಕೆ ಸರ್? ನಮ್ಗೇನು ಕೆಲಸ ಇಲ್ಲ ಇವತ್ತು. ಯಾಕೆ? ಇಲ್ಲ, ಮುಂಚೆನೂ ಕೆಲಸ ಇರಲಿಲ್ಲ, ಮಧ್ಯದಲ್ಲಿ ಸುಮ್ನೆ ಮಾತಾಡ್ತಾ ಇದ್ವಿ. ಇವತ್ತು ಇದ್ದಿದ್ದು ಕೆಲಸ ಇಲ್ಲ. ಯಾಕಂದ್ರೆ ಎಷ್ಟು ಜನ ಎಂಟರ್ಟೈನ್ ಮಾಡ್ಬೇಕಾದ್ರೆ ನಮ್ ಕೆಲಸ ಒಂದೇ. ಏನೋ ಅಕಸ್ಮಾತ್ ಚೆನ್ನಾಗಿರ್ಲಿಲ್ಲ ಅನ್ಕೊಳ್ಳಿ. ಚೆನ್ನಾಗಿಲ್ಲ ಸರ್ ಇವಾಗ. ಈ ಕಡೆ ಸುಮ್ನೆ ಹಂಗೆ ದೃಷ್ಟಿಕೋನ ಹಂಗೆ ನೋಡಿದ್ರೆ ಎಲ್ರು ಎಕ್ಸ್ಟ್ರಾನರಿ ಎಂಟರ್ಟೈನರ್ಸ್, ಸೀನಿಯರ್ಸು, ಎಕ್ಸ್ಪೀರಿಯನ್ಸ್ದು ದಂಪತಿಗಳು. ಅದನ್ನ ನೋಡಿ ಸಂತೋಷ ಪಡ್ಬೇಕು ಇವತ್ತು ಅಂತ ನಾನು ಸುಮ್ನೆ ಸೈಲೆಂಟ್ ಇವತ್ತು. ಈ ಕಡೆ ನಮ್ಮ ಹುಡುಗರು ಇದ್ದಾರೆ, ಅದೇನ್ ತೊಂದರೆ ಇಲ್ಲ, ಅವ್ರು ಎಂಟರ್ಟೈನ್ ಮಾಡೇ ಮಾಡ್ತಾರೆ. ಓಕೆ ಜಜಸ್, ಇವತ್ತಿನ ಮಹಾ ಮಿಲನ, ಮಹಾ ಮನರಂಜನೆಗೆ ನೀವೆಲ್ಲ ರೆಡಿನಾ? ಓಕೆ, ಹಾಗಾದ್ರೆ ಶುರು ಮಾಡೋಣ. ಇದು ರಾಜಾ ರಾಣಿ ಸೀಸನ್ 2 ಹಾಗೂ ಗಿಚ್ಚಿ ಗಿಲಿಗಿಲಿಯ ಮಹಾಮಿಲನ. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಇವತ್ತು ಬರ್ತಾ ಇರುವಂತಹ
ಮೊದಲ ಪರ್ಫಾರ್ಮೆನ್ಸ್. ನಿರಂಜನ್ ಅವ್ರೆ, ಹಾ, ಹೆಂಗಸರು ಗಾಸಿಪ್ ಮಾಡೋದ್ ಕಾಮನ್, ಅದ್ ನಿಮ್ಗೆ ಗೊತ್ತು. 100%. ಆದ್ರೆ ಗಂಡಸರು ಗಾಸಿಪ್ ಮಾಡೋದು ಯಾವತ್ತಾದ್ರೂ ಕೇಳಿದೀರಾ? ಆದ್ರೆ ಅದೇ ಗಂಡಸರು ಈಗ ಗಾಸಿಪ್ ಮಾಡೋದಕ್ಕೆ ಈ ಮಹಾಮಿಲನದ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ನಮ್ಮ ರಾಜ ರಾಣಿಯ ಜೋಡಿಗಳಾದಂತ ವೀಣಾ ಸುಂದರ್, ಅರುಣ್ ಮಾಧುರ್ಯ ಹಾಗೂ ಅವರ ಜೊತೆಗೆ ಕಾವ್ಯ ಹಾಗೂ ಕುಮಾರ್ ಅವರನ್ನ. ಬರ್ಲಿ ಸುಂದರ ಡ್ಯಾನ್ಸ್ ಗೊಂದ್ಸಲಿ. ಕುಮಾರ್, ನೀನ್ ಹೆಂಡತಿಗ್ ಬೆಳಗಾಗಿ ಎದ್ದು ಗ್ರೀನ್ ಟೀ ಬೇಕಲ್ಲ, ಬಿಸಿನೀರ್ ಕಾಯಕ್ ಇಟ್ಟಿದ್ಯೇನೋ? ಗಿಡ ಬಾಡೋದ್ರೆ ಮುಖ ಬಾಡಿಸ್ಬಿಡ್ತಲ್ಲಣ್ಣ, ಇದು ಮುಚ್ಕೊಂಡು ಹೋಗ್ತೀನಿ. ನೀನ್ ಇವ್ ಸುಮ್ನೆ ರಿಸ್ಕ್ ತಗೋತ್ಯಾ ಕಣ. ಅವಳ ಮದ್ವೆ ಆಗಿರ್ಕಿಂತ ರಿಸ್ಕ್ ಅಣ್ಣ. ಅದು ನಿಜಾನೇ. ಕರೆಕ್ಟ್. ಮಕ್ಕಳಿಗೆಲ್ಲ ಟಿಫನ್ ಬಾಕ್ಸ್ ಕೊಟ್ಟಿದ್ಯಾ? ಅಯ್ಯೋ, ಕಡೆದಾಗ್ಲೇ ಟಾಯ್ಲೆಟ್ ಅಲ್ಲಿ ಕೂತಿದೆ. ಇದನ್ನ ತೊಳೆದ ಮೇಲೆ ಅದರದ್ದು ತೊಳಿಬೇಕು. ಅಯ್ಯಪ್ಪ, ನಮ್ ಪುಣ್ಯಕ್ ನಾವೇನೋ ಪಾತ್ರೆ ತೊಳೆದ್ರಲ್ಲೇ ಇದೀವಿ. ನಿಂಗೂ ಗೊತ್ತಾಗತ್ತೆ ತಡಿ. ಅಲ್ಲ ಸುಂದರಣ್ಣಲ್ಲಿ ಮುಖ ತರ್ಸು. ಅಯ್ಯೋ, ಇಷ್ಟೊಂದು ಕೆಂಪಾಗ್ಬಿಟ್ಟಿದೆ, ಏನ್ ಕತೆ? ಅಯ್ಯೋ, ಒಂದ್ ಮುತ್ ಕೊಟ್ರೆ 35 ಕ್ಯಾಲರಿ ಕಡಿಮೆ ಆಗುತ್ತೆ ಅಂದ್ರು. ಒಂದ್ 40, 400, 500 ಹೋಗ್ಬಿಡ್ಲಿ ಅಂತ ಕೊಟ್ಬಿಡತ್ಲಾಗೆ ಅಂತ ನಿಂತು ಬಿಟ್ಟಿದ್ದೆ. ಕೊಟ್ರಾ? ಕೊಟ್ಲು. ಲಿಪ್ಸ್ ಅಲ್ಲ ಅಲ್ಲ, ಕೈಯಲ್ಲಿ.